ಪ್ರಶಾಂತ್, ನಿಮ್ಗೇನು ಅನ್ಸುತ್ತೆ? ಟೈಮ್ ಸರಿ ಇಲ್ಲ ಅಂತ ಸುಮ್ಮನೆ ಕೂತ್ಕೋತಾರ? ಅಜಿತ್ ನೋಡಿ, ರಾಜಕಾರಣಿಗಳು ಅವಕಾಶ ಹೇಗೆ ಸಿಗುತ್ತೆ ಆ ರೀತಿಯಾಗಿರ್ತಕ್ಕಂಥ ದಾರಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಎರಡನೇ ಪ್ರಕರಣ ಅನ್ಸುತ್ತೆ ಕಳೆದ ಒಂದು ವರ್ಷದಲ್ಲಿ. ಓಕೆ, ನೀವು ಒಂದು ರಾಜಕೀಯ ಪಕ್ಷದಲ್ಲಿದ್ದಾಗ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ಮತ್ತೊಂದು ಬಣಕ್ಕೆ ಸೀಮಿತವಾಗಿ ಮಾಡ್ತಾ ಹೋದರೆ ಯಾವ ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ ಕೂಡ ಸುಮ್ಮನೆ ಭಾಳ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರಿಲ್ವಾ, ಅಥವಾ ಡಿ ಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರಿಲ್ವಾ? ಅಷ್ಟು ರಾಷ್ಟ್ರೀಯ ಪಕ್ಷಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅನೇಕ ಬಾರಿ ನೋಟಿಸ್ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ನನಗನ್ಸುತ್ತೆ ಅಲ್ಲಿ ಯತ್ನಾಳ್ ಇರಲಿ ಅಥವಾ ಇಲ್ಲಿ ಕೆ ಎನ್ ರಾಜಣ್ಣ ಇರಲಿ, ಅವರು ಒಂದು ರಾಜಕೀಯ ಪಕ್ಷದ ಕೇಳಿಸಿಕೊಳ್ಳಕ್ಕೊಂದು ಮಿತಿ ಇದೆ, ಒಂದು ರಿಸೆಪ್ಟಿವ್ಗೆ ಒಂದು ಮಿತಿ ಇದೆ, ಲಿಮಿಟೇಷನ್ ಇದೆ. ಆ ಲಿಮಿಟೇಷನನ್ನು ಯತ್ನಾಳ್ ಅಲ್ಲಿ ದಾಟಿದ್ರು, ಕೆ ಎನ್ ರಾಜಣ್ಣ ಇಲ್ಲಿ ದಾಟಿದ್ರು. ಅನೇಕ ಬಾರಿ ಹಿಂಗೆ ಆಗ್ತವೆ. ನಿಮ್ಮ ಪ್ರತಿಭಟನೆಗಳು ಯಾರ ವಿರುದ್ಧ ಅಂತಕ್ಕಂಥ ಒಂದು ಸೀಮಿತತೆಯಲ್ಲಿರ್ತವೆ, ಅಲ್ಲಿವರೆಗೆ ನಿಮ್ಮ ಪ್ರತಿಭಟನೆಗಳಿಗೆ ಎದುರುಗಡೆ ಇದ್ದವ್ರಿಗೆ ಕೇಳಿಸ್ಕೊಳ್ಳುವ ತಾಳ್ಮೆ ಇರುತ್ತೆ. ಅಲ್ಲಿ ಯತ್ನಾಳ್, ಇಲ್ಲಿ ರಾಜಣ್ಣ ನೋಡಿ, ಕೇವಲ ತಮ್ಮ ಮಾತಿನ ವಾಚಾಳಿತನದಿಂದ ಯತ್ನಾಳ್ ಹಿಟ್ ವಿಕೆಟ್ ಆದರು, ಇಲ್ಲಿ ಕೆ ಎನ್ ರಾಜಣ್ಣ ಹಿಟ್ ವಿಕೆಟ್ ಆದರು. ಸರಿ ತಪ್ಪು ಅನ್ನುವ ನಿಷ್ಕರ್ಷೆಗೆ ನಾನು ಬರ್ತಾ ಇಲ್ಲ ಅಜಿತ್. ಇಲ್ಲಿ ರಾಜಕಾರಣದಲ್ಲಿ ಒಳ್ಳೆಯ ವ್ಯಕ್ತಿ ಯಾರು, ಕೆಟ್ಟ ವ್ಯಕ್ತಿ ಯಾರು, ಸರಿ ವ್ಯಕ್ತಿ ಯಾರು, ತಪ್ಪ ವ್ಯಕ್ತಿ ಯಾರು ಇರಲ್ಲ. ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಮಾತುಗಳು ಹೇಗೆ ಆಡ್ತೀರಿ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಮುಖ್ಯ ಆಗುತ್ತೆ. ಇಲ್ಲಿ ಕೆ ಎನ್ ರಾಜಣ್ಣ ಅವ್ರದ್ದು ಉದ್ದೇಶ ಏನಿತ್ತು ಕಳೆದ ಒಂದು ವರ್ಷದಿಂದ ಮಾತನಾಡೋದು? ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ 5 ವರ್ಷ ಅಧಿಕಾರದಲ್ಲಿ ಉಳಿಸ್ಕೊಂಡು ಡಿ ಕೆ ಶಿವಕುಮಾರನ್ನು ತಡಿಬೇಕು. ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪ್ರೈಮರಿ ಮೋಟೋ. ಬರ್ತಾ ಬರ್ತಾ ಕಳೆದ ಒಂದು ತಿಂಗಳಲ್ಲದ ಏನಾಯಿತು? ರಣದೀಪ್ ಸಿಂಗ್ ನೋಡಿ, ನಾವು ಪತ್ರಕರ್ತರಾಗಿ ಮಾತನಾಡೋದು ಬೇರೆ, ನಮ್ಮ ವಿಶ್ಲೇಷಣೆ ಬೇರೆ. ವಿ ಆರ್ ಇಂಡಿಪೆಂಡೆಂಟ್ ಪೀಪಲ್. ಹೌದು, ನೀವಲ್ಲ ಅಧಿಕಾರವನ್ನು ಅನುಭವಿಸ್ತಾ, ಅಧಿಕಾರವನ್ನು ಉಣ್ತಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾಕೆ ಬಂದು ಸಭೆ ನಡೆಸಿದ್ರು ಅಂತಕ್ಕಂಥದ್ದನ್ನು ಕೇಳಿದರೆ ನ್ಯಾಚುರಲಿ ಹೈಕಮಾಂಡ್ ವಿಲ್ ಗೆಟ್ ಟ್ರಿಗರ್ಡ್. ಯಾಕೆಂದರೆ ಹೈಕಮಾಂಡ್ನ ಅಧಿಕಾರ ಅಥವಾ ಹೈಕಮಾಂಡ್ನ ಅಥಾರಿಟಿ ಕೂಡ ಅಜಿತ್ ಅದೊಂದು ರೀತಿಯ ಅಂದರೆ ಎಲ್ಲರೂ ಹೆದರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅಥಾರಿಟಿ ಇರುತ್ತೆ. ನೀವು ಹೈಕಮಾಂಡ್ ಆ ಅಥಾರಿಟಿಯನ್ನು ಪ್ರದರ್ಶಿಸದೆ ಹೋದರೆ, ಯತ್ನಾಳ್ರ ಪ್ರಕರಣದಲ್ಲಿ BJP ಹೈಕಮಾಂಡ್, ರಾಜಣ್ಣ ಅವರ ಪ್ರಕರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ಅಥಾರಿಟಿಯನ್ನು ಪ್ರದರ್ಶಿಸದೆ ಹೋದರೆ ಇಟ್ಸ್ ಎ ಫ್ರೀ ಫಾರ್ ಆಲ್. ಯಾರೇನೇ ಮಾತಾಡ್ಕೊಳ್ಳಿ, ನಮಗೇನು ಅಂದರೆ ಹೈಕಮಾಂಡ್ ಏನು ಮಾಡಲ್ಲ ಬಿಡಿ ಅಂತಕ್ಕಂಥ ಪರಿಸ್ಥಿತಿಗೆ ನನಗನ್ಸುತ್ತೆ ರಾಜಣ್ಣ ಇದನ್ನು ಒಯ್ದು ಹಿಟ್ ವಿಕೆಟ್ ಮಾಡಿಕೊಂಡ್ರು ಅಂತ ಅನ್ಸುತ್ತೆ. ಅವ್ರದ್ದು ಉದ್ದೇಶ ಸಿದ್ದರಾಮಯ್ಯನವ್ರನ್ನ ಕಾಪಾಡ್ಕೊಳ್ಳೋದಾಗಿತ್ತು. ಬಟ್ ನೋಡಿ, ನಿಮ್ಮ ವಾಚಾಳಿತನದಿಂದ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅಂದರೆ, ಯಾರನ್ನ ಉಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ರು, ಅವರೇ ರಾಜ್ಯಪಾಲರಿಗೆ ಪತ್ರ ಬರೆಯುವ ಸಂದರ್ಭ ಬಂತು ಅಲ್ವಾ? ರಿಮೂವ್ ಹಿಮ್ ಅಂತ. ನಿಜ ನಿಜ ನಿಜ. ಅಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮತ್ತು ಮುಖ್ಯಮಂತ್ರಿ ಗಾದಿಯ ಮಧ್ಯದಲ್ಲಿದ್ದ ಒಂದು ದೊಡ್ಡ ಅಡೆತಡೆಯನ್ನು ಪಕ್ಕಕ್ಕೆ ಸರಿಸಿದ್ರು ಅಂತ ಹೇಳ್ಬೋದಾ ಇದನ್ನ? ಡೆಫಿನೆಟ್ಲಿ. ಬಟ್ ನನಗನ್ಸುತ್ತೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಏನೋ ಮಾಡಿಬಿಟ್ರು ಅಂತಕ್ಕಂಥದ್ದೆಲ್ಲ ಇರೋಕ್ಕಿಂತ ರಾಜಣ್ಣ ಇದನ್ನ ಸ್ವಯಂ ಕೃತಾಪರಾಧ ಇದು ಅಂತ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ. ಓಕೆ. ಆದರೆ ರಾಜಣ್ಣ ಅವರ ವಿರುದ್ಧ ಕಾರ್ಯಕರ್ತರುಗಳೇ ಒಂದು ಪತ್ರ ಬರೆದದ್ದು, ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಕೇಳಿಕೊಂಡಿದ್ದು, ಇದೆಲ್ಲ ಅಜಿತ್, ನೀವು ಪ್ರತಿ ಜಿಲ್ಲೆಯಿಂದ ಈ ರೀತಿ ಸಚಿವರ ಬಗ್ಗೆ ಪ್ರತಿ ತಿಂಗಳು ಪತ್ರ ಹೋಗ್ತಾರೆ 10 ಜನಪತ್ಗೆ. ಪ್ರತಿ ಪತ್ರ ಹೋದಾಗಲೆಲ್ಲ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತಾ? ಇಲ್ಲ. ಇಲ್ಲಿ ನೀವು ಸೆಡ್ ಹೊಡೆದಿದ್ದು ಯಾರನ್ನ? ರಾಹುಲ್ ನೋಡ್ರಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನೇ ಟೀಕೆ ಟಿಪ್ಪಣಿಗಳಿರ್ಬೋದು, ಅವರ ಸರ್ವೋಚ್ಚ ನಾಯಕತ್ವ ಇರೋದು ಗಾಂಧಿ ಕುಟುಂಬದ ಬಳಿ. ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ ಬಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ, ಪ್ರತಿಭಟನಾ ಸಮಾವೇಶವನ್ನು. ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಆಪ್ತಾ ಇರತಕ್ಕಂಥ ಸಚಿವರೊಬ್ಬರು ಅರೆ ನಾವೇ ಮಾಡಿದ್ದಲ್ರಿ ಅದು ಅಂತ ಅಂದುಬಿಟ್ರೆ, ನಿಮ್ಮ ಇಡೀ ನೋಡಿ, ನೀವು ಇದನ್ನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ ದೃಷ್ಟಿಕೋನದಿಂದ ನೋಡಿದಾಗ ಅದಕ್ಕೊಂದು ಬೇರೆ ವ್ಯಾಖ್ಯಾನ ಮಾಡ್ಬೋದು. ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಒಂದು ಶಿಸ್ತಿರುತ್ತೆ, ಒಂದು ಸೀಮಿತತೆಯಲ್ಲಿ ರಾಜಕೀಯ ಪಕ್ಷ ಕೆಲಸ ನಿರ್ವಹಿಸಬೇಕಾಗುತ್ತೆ. ಹಾಗಿರುವಾಗ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರ ಈ ಹೋರಾಟದ ಬಗ್ಗೆ ಸಚಿವ ಸಂಪುಟದ ಅಷ್ಟೂ ಸದಸ್ಯರು ಒಮ್ಮತದಿಂದ ಇದ್ದಾರಾ, ಒಪ್ಪಿಗೆಯಿಂದ ಇದ್ದಾರಾ ಅಂದ್ರೆ ಇರ್ಲಿಕ್ಕಿಲ್ಲ. ಕೆಲವರು ಆಫ್ ದಿ ರೆಕಾರ್ಡ್ ಅದು ಇದು ಮಾತಾಡ್ತಾರೆ. ಬಟ್ ನೀವು ಮಾಧ್ಯಮದ ಮುಂದೆ ಬಂದು ನಾವೇನು ಮಲ್ಕೊಂಡಿದ್ವಾ ಅಂದ್ಬಿಟ್ರೆ, ಅಂದ್ರೆ ಯು ಹ್ಯಾವ್ ಗಿವನ್ ಎ ಹ್ಯಾಂಡಲ್ ಟು ಹೈಕಮಾಂಡ್. ಸೆಕೆಂಡ್ ಇಸ್ ಡಿ ಕೆ ಶಿವಕುಮಾರ್. ಕರೆಕ್ಟ್.
ಸಿದ್ದರಾಮಯ್ಯನವರು ನಿಮಗೆ ಪರಮಾಪ್ತರಾಗಿದ್ದು ಸಿದ್ದರಾಮಯ್ಯನವರು ನಿಮ್ಮನ್ನು ಉಳಿಸ್ಕೊಳ್ಬೇಕು ಅನ್ನುವ ಶತಪ್ರಯತ್ನ ಬೆಳಗ್ಗೆಯಿಂದ ಮಾಡಿಯೂ ಕೂಡ ಯಾಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ? ಬಿಕಾಸ್ ಯು ಹ್ಯಾವ್ ಚಾಲೆಂಜ್ ದ ಅಥಾರಿಟಿ ಆಫ್ ಗಾಂಧೀಸ್ ಇನ್ ಕಾಂಗ್ರೆಸ್. ಎಸ್, ದಟ್ ಈಸ್ ಐರನಿ. ನನಗನ್ಸುತ್ತೆ ರಾಜಕೀಯದಲ್ಲೊಂದು ವಿಪರ್ಯಾಸ ಅಂತ ಒಂದು ಶಬ್ದ ಬರುತ್ತೆ ನೋಡಿ. ಇವತ್ತಿನ ಎಲ್ಲ ಘಟನಾವಳಿಗಳು ಆ ವಿಪರ್ಯಾಸಕ್ಕೆ ಒಂದು ರೀತಿಯ ಅನ್ವರ್ಥ ಇದ್ದಂಗೆ. ಕರೆಕ್ಟ್. ಮುಖ್ಯಮಂತ್ರಿಗಳೇ ರಾಜ್ಯಪಾಲರಿಗೆ ಪತ್ರ ಬರೆಯೋದು, ರಾಜೀನಾಮೆಯ ಅವಕಾಶವನ್ನು ನಿಮ್ಗೆ ಕೊಡಲಿಲ್ಲ, ವಜಾಗೊಳಿಸ್ತಕ್ಕಂಥ ಒಂದು ಪತ್ರವನ್ನು ರಾಜ್ಯಪಾಲರಿಗೆ ಬರೆದು ರಾಜ್ಯಪಾಲರು ರಿಮೂವಲ್ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು. ನನಗನ್ಸುತ್ತೆ ಇಟ್ಸ್ ಅ ಕ್ಲಾಸಿಕ್ ಕೇಸ್. ನೀವು ಎಷ್ಟು ಮಾತನಾಡಬೇಕು, ಎಷ್ಟು ಮಾತನಾಡಬಾರ್ದು, ಏನು ಮಾತನಾಡಬೇಕು, ಎಲ್ಲಿ ಮಾತನಾಡಬೇಕು ಅನ್ನೋದನ್ನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಲಿಮಿಟೇಷನ್ ಹಾಕ್ಕೊಳ್ಳಿಕ್ಕೆ ಇದೊಂದು ಕ್ಲಾಸಿಕ್ ಕೇಸ್ ಅಂತ ನಿಜ 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 ನಿಜ. ನೋಡಿ, ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ನುಂಗಿ ಹಾಕಿದ ಆರೋಪ ಹೊತ್ತಿದ್ದ KN ರಾಜಣ್ಣ ಅವರು, ನಾಗೇಂದ್ರ ಅವ್ರಿಗೂ ಕೂಡ ರಾಜೀನಾಮೆ ಪಡೆದು ಗೌರವಪೂರ್ವಕವಾಗಿ ಹೊರಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಆದರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದಂಥ KN ರಾಜಣ್ಣ ಅವರಿಗೆ ಗೌರವಪೂರ್ವಕವಾಗಿ ಸಚಿವ ಸಂಪುಟದಿಂದ ಏನೋ ಹೋಗುವ ಅವಕಾಶ ಅಲ್ಲ, ಇದು ಹೊರಗೆ ದಬ್ಬದಂಗೆ. ಅದೇ ಅಂದರೆ ಈಗ ನೋಡಿ, ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು, ಶೆಡ್ಯೂಲ್ಡ್ ಟ್ರೈಬ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ನಾಗೇಂದ್ರ. ಆದರೆ ನಾಗೇಂದ್ರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅವ್ರ ಬಗ್ಗೆ ಒಂದು ಸಿಂಪತಿ ಇತ್ತು, ವಾಪಸ್ ತೆಗೆದುಕೊಳ್ಬೇಕಾ ಅನ್ನೋ ಒಂದು ಪ್ರಯತ್ನವನ್ನು ನಡೀತಾ ಇತ್ತು. ಹೈಕಮಾಂಡ್ ಕೂಡ ಪ್ರಯತ್ನ ಇತ್ತು. ಬಟ್ ನನಗನ್ಸುತ್ತೆ ರಾಜಣ್ಣ ವಿಷಯದಲ್ಲಿ ಅವರ ಪದೇ ಪದೇ ಮಾಧ್ಯಮಗಳ ಇರ್ತಕ್ಕಂಥ ಹೇಳಿಕೆಗಳೇನಿದ್ವು, ಮೊದಲು ಅವರು DK ಶಿವಕುಮಾರ್ ಬಣದ ವಿರುದ್ಧ ತೊಡೆ ತಟ್ತಾ ಇದ್ದಾರೆ ಅಂತಕ್ಕಂಥದ್ದು ಕಂಡ್ರೂ ಕೂಡ ಬರ್ತಾ ಅದು ಹೈಕಮಾಂಡ್ ವಿರುದ್ಧ ಆಗ್ಲಿಕ್ಕೆ ಶುರು ಆಯಿತು. ನೋಡು, 7 ಗಂಟೆಗೆ ಡೀಟೇಲ್ ಆಗಿ ಮಾತಾಡೋಣ ಪ್ರಶಾಂತ್. ಥ್ಯಾಂಕ್ ಯು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.